ವೆಸ್ಟ್ ಬೆಂಗಾಲ್ದಲ್ಲಿ TMC ಗತಿ ಏನಾಯಿತು ಅಂತೇಳಿ ಈಗ ಮತ್ತೆ ರಿಗೇನ್ ಮರಳಿ ಮತ್ತೆ ಕಟ್ಕೊಳ್ಳೋದು ಸುಲಭ ಕೆಲಸ ಅಲ್ಲ. ಮಮತಾ ಬ್ಯಾನರ್ಜಿ ಅವ್ರಿಗೆ ಕೈಯಲ್ಲಂತೂ ಅಧಿಕಾರ ಇಲ್ಲಿ ಇವತ್ತು ಅಧಿಕಾರ ಇದ್ರೆ ಮಾತು ಬೇರೆ ಇತ್ತು. ಹೀಗಾಗಿ ಇಲ್ಲಿ ಶಿವಸೇನೆ ನೋಡಿದ್ರಿ, ನಮ್ಮ ಉದ್ಧವ್ ಠಾಕ್ರೆ ಶಿವಸೇನೆ ಹೊಡೆದ್ರು. ಇನ್ನು ಪವಾರ್ ಶರದ್ ಪವಾರ್ ಟೀಮ್ ಹಿಡಿಯೋಂಗೆ ಕಾಣ್ತಾ ಇದ್ದಾರೆ. ಅದರ ನಂತರದಲ್ಲಿ ಉತ್ತರ ಪ್ರದೇಶದ ನಮ್ಮ ಅಖಿಲೇಶ್ ಯಾದವ್ ಅವರ ಪಕ್ಷ ಹಿಡಿಯೋಂಗೆ ಕಾಣ್ತಾ ಇದ್ದಾರೆ SP. ಹೀಗಾಗಿ ಇದು ನನಗೂ ಬರ್ತದೆ ಅನ್ನೋ ಭಯ ನಿಧಾನಕ್ಕೆ ಶ್ರೀಗೂಡ ಅತ್ಯಂತ ಬುದ್ಧಿವಂತ ತಮ್ಮ ಮಾವನಿಗೆ ಟೊಬ್ಬಿಗೆ ಬಂದಂಥ ವ್ಯಕ್ತಿ. ನಿಮಗೆ ಗೊತ್ತದೆ, ಯಾರು ಹೇಳೋ ಅವಶ್ಯಕತೆ ಚಂದ್ರಬಾಬು ನಾಯ್ಡು. ಯಾಕಂದರೆ ಅವ್ರ ಮಾವು NT ರಾಮರಾವ್ ಅವರಿಗೂ ಸಹಿತ ಕೊನೆಯ ದಿನಗಳಲ್ಲಿ ಅವರು ಮೋಸ ಮಾಡಿದ್ರು ಅನ್ನೋದು, ರಾಜಕೀಯ ಮೋಸ ಮಾಡಿದ್ರು ಅನ್ನೋದು ಇವತ್ತಿಗೂ ಅವ್ರ ಮೇಲೆ ಒಂದು ಆರೋಪ ಅದು. ಅಂಥ ನಮ್ಮ ಚಂದ್ರಬಾಬು ನಾಯ್ಡು ಮೋದಿ ಅವ್ರನ್ನ ನಂಬಲಿಕ್ಕೆ ಸಾಧ್ಯ ಅದರ, ಅದಕ್ಕೆ ಹೊಸ ಗೆಳೆತನ ಹುಡುಕ್ತಾ ಇದ್ದಾರಾ ಅನ್ನುವಂಥದ್ದು. ಆ ದಿಶೆಯಲ್ಲೇ ಮೊನ್ನೆ ನಡೆದಂತಹ ಈ ಒಂದು ತುಂಗಭದ್ರಾ ಡ್ಯಾಮಿಗೆ ನಿಮಗೆ ಗೊತ್ತದ, ಕ್ರಸ್ಟ್ ಗೇಟ್ಗಳನ್ನು ಹಾಕಿದ್ರು ಹೊಸದಾಗೆ. ಅದೇನು ದೊಡ್ಡ ಕಾರ್ಯಕ್ರಮ ಅಲ್ಲ, ಇರ್ಬೋದು 3 ಸ್ಟೇಟ್ಗಳ ಮಧ್ಯೆ ನೀರಿನ ಪಾಲುಗಾರಿಕೆ ಅದ, ಹೋಗೋದು ಬರೋದು ಅದ. ಆದರೆ ಅಲ್ಲಿ ಒಬ್ಬ ನೀರಾವರಿ ಮಿನಿಸ್ಟರ್ ಕಳಿಸ್ಬೋದಾಗಿತ್ತು. ಸ್ವಚ್ಛ ಬಂದಿದ್ದಾರಿಲ್ಲ. ಯಾಕಪ್ಪ ಅಂದರೆ ಇವರಿಬ್ಬರು ಕಾಂಗ್ರೆಸ್ಸಿಗಿರ್ತಾರೆ, ರೇವಂತ್ ರೆಡ್ಡಿ ಮತ್ತು DK ಶಿವಕುಮಾರ್. ಅದು NDAಯಲ್ಲಿದ್ದಂಥವ್ರು. ಮೋದಿ ಅವರ ಕಂಗನಿಗೆ ಗುರಿಯಾಗುವಂಥ ಒಂದು ಸಿಚುವೇಶನ್ ಅದು ಆಗಲಂತ ಬಂದಿದ್ದಾರಾ ಅಂತೇಳಿ. ಯಾಕಂದರೆ ಇವ್ರಿಗಿಂತ ಹೆಚ್ಚಿಗೆ ಇವತ್ತು ಎರಡನೇದು ಬಂದದ. ಯಾವುದು? ನಮ್ಮ ಮಮತಾ ಬ್ಯಾನರ್ಜಿಯಿಂದ ಒಡೆದು ಬಂದಂಥ CPI ಪಕ್ಷ ಬಂದುಬಿಟ್ಟದಲ್ಲೇ. ಅಲ್ಲಿ 20 ಜನ ಇವತ್ತು MP ಗಳಿದ್ದಾರೆ. ಹೀಗಾಗಿ ಇದು 3ನೇ ನಂಬರ್ ಬಂದುಬಿಟ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ನಿತೀಶ್ ಬಾಬು ಒಂದು ಮಾಯ ಆಗಿಬಿಟ್ಟಿದ್ದಾರೆ. ಅವ್ರ ಪಕ್ಷದ ಕಾಣ್ತಾ ಇಲ್ಲ, ಎಲ್ಲರೂ BJPಗರಾಗಿಬಿಟ್ಟಿದ್ದಾರೆ. ಹೀಗಾಗಿ ತಮ್ಮದು ಮಹತ್ವ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದ್ದಕ್ಕಾಗಿ ಅವ್ರಿಗೂ ಒಂದಿಷ್ಟು ಭಯ ಆಗಿರ್ತದೆ. ನಮ್ಮ ಪಕ್ಷ ಹೊಡೆದ್ರೆ ಏನು ಮಾಡೋದಪ್ಪ ಅಂತೇಳಿ. ಯಾಕಂದರೆ ಪವನ್ ಕಲ್ಯಾಣ್ ಇದ್ದಾರೆ ಒಬ್ಬರು BJP ಅಗದಿ ಕಟ್ಟರ್ ಹಿಂದುತ್ವವಾದಿ. ಅವ್ರನ್ನ ಮುಂದಿಟ್ಕೊಂಡು ನಮ್ಮ ಪಕ್ಷನ ಹೊಡಿಬಾರ್ದು ಯಾಕಪ್ಪ ಇವರು, ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಯಾಕೆ ತಮ್ಮ ಕಡೆ ಸೆಳ್ಕೋಬಾರ್ದು ಅನ್ನೋ ಭಯ ಕಾಡ್ಲಿಕ್ಕೆ ಶುರುವಾಗಿ ಇವತ್ತು ಅವರು ಈ ಕಾರ್ಯಕ್ರಮದ ಭಾಗವಹಿಸಿ ನಾವು ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ರೆಡಿ, ನಮಗೆ ನೀವೇನಾದ್ರು ತಡವಿದಾರೆ ಅನ್ನೋದು ಮೆಸೇಜ್ ಕೊಡ್ತಾ ಇದ್ದಾರೆ ಮೋದಿ ಅವರಿಗೆ. ಯಾಕಂದರೆ ಅವರು